ಈಗ ಸಿನಿಮಾ ಥಿಯೇಟರ್ಗಳಲ್ಲಿ ನಾವು ನೋಡಿರ್ತೀವಿ, ನಾವು ಸಿನಿಮಾ ಶುರು ಆಗೋದಕ್ಕೆ ಸ್ವಲ್ಪ ಮುಂಚೆ ಅಥವಾ ವಿರಾಮದಲ್ಲಿ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಅಡ್ವರ್ಟೈಸು ಈ ಧೂಮಪಾನದ ಬಗ್ಗೆ ಹೇಳ್ತಾರೆ. ಧೂಮಪಾನದ ಬಗ್ಗೆ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ಶ್ವಾಸಕೋಶ ಸಿದ್ಧವಾಗಿರೋದು ಸ್ವಚ್ಛವಾದ ಉಸಿರನ್ನ ಎಳೆದುಕೊಂಡು ಆಚೆ ಬಿಡ್ಲಿಕ್ಕೆ. ಆದ್ರೆ ಕೆಲವರು ಈ ಗಾಳಿ ತಗೊಳ್ಳೋದನ್ನ ಬಿಟ್ಟು ಹೊಗೆಯನ್ನ ತಗೊಳ್ತಾ ಇದಾರೆ ಅಂತ ಅವರು ಒಂದು ಚಿತ್ರಣ ತೋರಿಸ್ತಾರೆ ಕೂಡ, ಅಲ್ಲಿ ದೃಶ್ಯಾವಳಿ ಒಂದು ನಡೀತಾ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆಗ ಅವರು ಒಂದು ಸ್ಪಂಜ್ ತೋರಿಸಿ, ನಮ್ಮ ಶ್ವಾಸಕೋಶ ಈ ಸ್ಪಂಜಿನಂತೆ, ನೀವು ಯಾವಾಗ ಹೊಗೆ ತಗೊಳ್ತಾ ಹೋಗ್ತಿರೋ ಅತಿ ಹೆಚ್ಚು ಹೊಗೆ ತಗೊಂಡಂಗೆ ಇಲ್ಲಿ ಟಾರ್ ಅನ್ನೋ ಒಂದು ಪದಾರ್ಥ ಉತ್ಪತ್ತಿಯಾಗತ್ತೆ ಅಂತ ಹೇಳಿ ಆ ಸ್ಪಂಜ್ನ ತಗೊಂಡು ಚೆನ್ನಾಗಿ ಹಿಂಡಿದಾಗ ಅಲ್ಲಿ ಒಂದು ಗಾಢವಾದ ದ್ರವ್ಯ ಬರುತ್ತೆ ಆಚೆ. ಅದನ್ನ ಟಾರ್ ಅಂತ ಹೇಳಿ ಬಿಂಬಿಸಿ, ಇದು ನಿಮ್ಮ ಶ್ವಾಸಕೋಶಕ್ಕೆ ಹಾನಿಕಾರಕ, ಇದರಿಂದ ಉಸಿರಾಟದ ತೊಂದರೆ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಏನಿದು ಟಾರ್ ಅಂದ್ರೆ, ಇದು ನಿಜವಾಗ್ಲೂ ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶದಲ್ಲಿ ಶೇಖರಣೆಯಾಗತ್ತಾ, ಅಥವಾ ಇದು ಸಾಂಕೇತಿಕವಾಗಿ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ತಿಳಿಸಿ ಹೇಳೋದಕ್ಕೋಸ್ಕರ ಅವರು ಪದ ಉಪಯೋಗಿಸ್ತಾ ಇರೋದು? ಏನಿದು ಟಾರ್ ಅಂದ್ರೆ? ಖಂಡಿತ ಈ ಸಿಗರೆಟ್ ಪದಾರ್ಥದಲ್ಲಿ ಇರ್ತಕ್ಕಂಥದ್ದು ಏನೇನು ಪುಡಿ ಹಾಕಿರ್ತಾರೋ ಅದು ಬೆಂಕಿ ಹಚ್ಚಿ ಸೇವನೆ ಮಾಡಿದಾಗ ಇವೆಲ್ಲ ಕರಗ್ಬಿಟ್ಟು ರಾಸಾಯನಿಕ ಪದಾರ್ಥಗಳ ಬಿಡುಗಡೆ ಆಗತ್ತೆ. ಅದ್ ನಿಕೋಟಿನ್ ಈಗಾಗಲೇ ಹೇಳಿದ್ವಿ. ಹೀಗೆ ಅದು ಹೋದಾಗ ಒಳಗೆ ಹೋಗಿ ನಮ್ಮ ಶ್ವಾಸಕೋಶದಲ್ಲಿ ಸೇರ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಗಾಢವಾಗಿರ್ತಕ್ಕಂಥ ಪದಾರ್ಥ ನಮ್ಮ ಶ್ವಾಸಕೋಶಕ್ಕೆ ವೃದ್ಧಿ ಅವನ್ನ ಹಾಳು ಮಾಡಿ ಜೊತೆಗೆ ಬಿಡುವಂತ ಒಂದು ಪದಾರ್ಥ ಟಾರ್. ಟಾರ್ ನಿಮ್ಗೆಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾರ್ ರೋಡಲ್ಲಿ ಹಾಕ್ತಾರೆ. ಎಷ್ಟು ಗಟ್ಟಿ ಪದಾರ್ಥ, ಎಷ್ಟೋ ಸತಿ ರೋಡಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಸಾಕಷ್ಟು ಮಾಡಿ ಹೋದ್ಮೇಲೆ ಆಮೇಲೆ ಬಿಟ್ಕೊಳ್ಳೋದೆ. ಅಂದ್ರೆ ಒತ್ತಡ ತಡ್ಕೊಳ್ಬೇಕು ಅಂದ್ರೆ ಎಷ್ಟು ಗಟ್ಟಿ ಪದಾರ್ಥ, ಅಂತ ಗಟ್ಟಿ ಪದಾರ್ಥ ಆ ರಾಸಾಯನಿಕ ಪದಾರ್ಥದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಅಂತ ನಾವು ಸೇವನೆ ಮಾಡಿದಾಗ ನೀವೇ ಯೋಚನೆ ಮಾಡಿ, ನಾವು ಶ್ವಾಸಕೋಶ ಸಣ್ಣ ಪದರಗಳು ಸೇರ್ಕೊಂಡ್ರೆ ಅಷ್ಟು ಗಟ್ಟಿಯಾಗಿ ಅವ್ರು ಅದಕ್ಕೆ ಸಾಂಕೇತಿಕವಾಗಿ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಹಿಂಗಾಗಿ ಟಾರ್ ಅನ್ನೋ ಇದೆ. If you enjoyed this video, don't forget to give it a thumbs up, share it with your friends, and hit that subscribe button for more exciting content.